ಕಂಸಂದ್ರದ ಡ್ಯಾಡೀಸ್ ಗಾರ್ಡನಿನ ಹ್ಯಾಬಲಸ್ ಅಪಾರ್ಟ್ಮೆಂಟಲ್ಲಿ ಮೇ 1ನೇ ತಾರೀಕಿನಂದು ಕುಟುಂಬ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳುವ ಮುಖಾಂತರ ಕಾರ್ಮಿಕರಿಗೆ ಗೌರವವನ್ನು ಸೂಚಿಸಲಾಯಿತು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಸಮಾಜ ಸೇವಕರು, ರಾಜಕೀಯ ಧುರೀಣರು, ಜನನಾಯಕರೂ ಆದಂತಹ ಶ್ರೀಯುತ KP ರಾಜುರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಜೊತೆಗೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರೂ ಆದಂತಹ ಮುಕುಂದ ವೆಂಕಟೇಶ್ ಅವರು ಮತ್ತು ಕಿಶೋರ್ ಕುಮಾರ್ ಇತರರು ಭಾಗವಹಿಸಿದ್ದರು. ವೇದಿಕೆಯಲ್ಲಿ ಹಲವು ಪ್ರತಿಭೆಗಳು ಮನರಂಜನೆ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ವೇದಿಕೆಗೆ ಕಳೆ ಕಟ್ಟಿಕೊಟ್ಟರು. KP ರಾಜು ಅವರು ವೇದಿಕೆಯ ಮನರಂಜನಾ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದರು. ನಂತರ KP ರಾಜುರವರು ಸಭೆಯನ್ನು ಉದ್ದೇಶಿಸಿ ಕುಟುಂಬ ಸಂಭ್ರಮ ಇದು ಒಂದು ಮೌಲ್ಯಯುತವಾದ ಕಾರ್ಯಕ್ರಮ. ಕುಟುಂಬ ಎಂದರೇನು, ಕುಟುಂಬದ ಮಹತ್ವ, ಕೌಟುಂಬಿಕವಾಗಿ ಬದುಕನ್ನು ಯಾವ ರೀತಿ ಸಂಭ್ರಮಿಸಬೇಕೆಂಬ ವಿಷಯವನ್ನು ಮನತಟ್ಟುವಂತೆ ವಿಸ್ತಾರವಾಗಿ ಮಾತನಾಡುತ್ತಾ ಸ್ಥಳೀಯ ಕಾರ್ಮಿಕರ ಬದುಕನ್ನು ಸುಭದ್ರಗೊಳಿಸಲು ಕಾರ್ಯಪ್ರವೃತ್ತರಾಗಿ ಸ್ಥಳೀಯವಾಗಿ ಹಲವು ರೀತಿಯ ಉದ್ಯೋಗವನ್ನು ಸೃಷ್ಟಿ ಮಾಡಲು ಸರಕಾರದ ಅನುದಾನದ ಯೋಜನೆಗಳ ಜಾಗೃತಿಯನ್ನು ಜನಗಳಲ್ಲಿ ತಂದು ಗುಡಿ ಕೈಗಾರಿಕೆಯಂತಹ ಸ್ವಂತ ಉದ್ಯೋಗ ಮಾಡಲು ಇಂದಿನ ಯುವ ಜನತೆಗೆ ಪ್ರೋತ್ಸಾಹಿಸಬೇಕಾಗಿದೆ ಎಂಬ ಕರೆ ಕೊಟ್ಟರು. ಸಣ್ಣ ಕೈಗಾರಿಕೋದ್ಯಮದಿಂದ ನಿರುದ್ಯೋಗವನ್ನು ಹೋಗಲಾಡಿಸಬಹುದು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ನಾಣ್ಣುಡಿಯಂತೆ ಕಾರ್ಮಿಕರೇ ದೇಶದ ಸಂಪತ್ತು. ಕಾರ್ಮಿಕರ ಶ್ರಮದಿಂದ ಸದೃಢ ದೇಶವನ್ನು ಕಟ್ಟಬಹುದು ಎಂದು ಇಂದಿನ ಯುವ ಸಮೂಹಕ್ಕೆ ಹೊಸ ಅನ್ವೇಷಣೆಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಎಂದು ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ಕೋರಿದರು. ಶ್ರೀಯುತ KP ರಾಜುರವರು ಮುಂದಿನ ದಿನಗಳಲ್ಲಿ ಸ್ಥಳೀಯ ಅಭಿವೃದ್ಧಿಯ ಪಥದೆಡೆ ಸಾಗುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾಗವಹಿಸುವ ಮುಖಾಂತರ ಕ್ಷೇತ್ರದ ಜನಗಳೊಂದಿಗೆ ಸದಾ ಇರುತ್ತೇನೆ ಎಂದು ಸ್ವಚ್ಛ ಮನಸ್ಸಿನ ಸುಂದರ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಹೀಗೆ KP ರಾಜುರವರ ಅರ್ಥಗರ್ಭಿತವಾದ ಮಾತುಗಳನ್ನು ಕೇಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರೆಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಸಂಘಟನೆಯ ಸಂಘಟಕರಾದಂತಹ D ವಾಸು ಹ್ಯಾಬಲಸ್ ಸಿಂಫೋನಿ, ಭೀಮಣ್ಣ ಗೌಡ ಸೆಕ್ರೆಟರಿ, ಮೋಹನ್ R ಹ್ಯಾಬಲಸ್ ಕ್ಲಾಸಿಕ್, ಅಮಿತ್ ಹ್ಯಾಬಲಸ್ ಸನ್ರೈಸ್, ಶಿವಪ್ರಸಾದ್ ಸಾಯಿ ಎಲೈಟ್ ಮತ್ತು ಗೌರವ್ ದುರ್ಗಾಪ್ರಸಾದ್ ಶಿವಕುಮಾರ್ ರವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ನಂತರ ಮುಕುಂದ ವೆಂಕಟೇಶ್ ರವರ ಸಹಯೋಗದಲ್ಲಿ ಶ್ರೀಯುತ KP ರಾಜುರವರನ್ನು ಸಭೆಯಲ್ಲಿ ಸನ್ಮಾನಿಸಿ ಎಲ್ಲರೂ ಸಂಭ್ರಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅರ್ಥಪೂರ್ಣಗೊಳಿಸಿದರು.